ಮೊದಲನೇದಾಗಿ ಎಲ್ಲ ಪತ್ರಿಕಾ ಮಿತ್ರರಿಗೆ ಧನ್ಯವಾದಗಳು. ಕಾನೂನು ಹೋರಾಟದ ಹಿನ್ನೆಲೆ ಏನು ಅನ್ನೋದು ತಮಗೆ ಗೊತ್ತೇ ಇದೆ. ಕಾನೂನು ಹೋರಾಟ ಈ ವಿಚಾರದಲ್ಲಿ ಮಾನ್ಯ ಸಹಸ್ರಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ತೀರ್ಕೊಂಡ ದಿನದಿಂದನೇ ಒಂದು ಕಾನೂನಿನ ತೊಡಕುಗಳು ಆರಂಭ ಆಯಿತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅವ್ರು ತೀರ್ಕೊಂಡಿದ್ದ ದಿವಸ ಅಂತಿಮ ಸಂಸ್ಕಾರವನ್ನು ಎಲ್ಲಿ ಮಾಡಬೇಕು ಅನ್ನೋದರಿಂದ ಒಂದು ರೀತಿ ಗೊಂದಲಗಳು, ವಿವಾದಗಳು, ಅವರ ಕುಟುಂಬದವರು ಒಂದು ಹೇಳ್ತಾರೆ, ಸರ್ಕಾರದವರು ಒಂದು ಹೇಳ್ತಾರೆ, ಈ ರೀತಿ ಗೊಂದಲಗಳಾಗಿದ್ದೆಲ್ಲ ಅದ್ರ ಬಗ್ಗೆ ಎಲ್ರಿಗೂ ಮಾಹಿತಿ ಇದ್ದೇ ಇದೆ. ನಾನು ಮತ್ತೆ ಅದನ್ನು ಹೇಳಲಿಕ್ಕೆ ಬಯಸೋದಿಲ್ಲ. ಬೇರೆ ನಮ್ಮ ಚಿತ್ರರಂಗದ ಹಿರಿಯರಾದಂಥ ಆಗ ಇದ್ದಂತಹ ಅಂಬರೀಷ್ ಅಣ್ಣ ಅವರು ಇರ್ಬೋದು, ಅದೇ ರೀತಿ ಸರ್ಕಾರದ ಜೊತೆ ಆಗಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಯಡಿಯೂರಪ್ಪನವರು, ಅವರುಗಳೆಲ್ಲ ಸೇರಿಕೊಂಡು ಅವತ್ತಿನ ಒಂದು ತೀರ್ಮಾನದಂತೆ ಅಭಿಮಾನ್ ಸ್ಟುಡಿಯೋದಲ್ಲೇ ಅವರ ಅಂತಿಮ ಸಂಸ್ಕಾರ ಆಗಬೇಕು ಅನ್ನೋದನ್ನು ತೀರ್ಮಾನ ಕೈಗೊಳ್ತಾರೆ. ಅದಕ್ಕೆ ಮುಂಚೆ ಬಾಲಣ್ಣ ಅವರ ಮಕ್ಕಳು ಗಣೇಶ್ ಮತ್ತು ಶ್ರೀನಿವಾಸ್ ಇಬ್ಬರು ಇದ್ದರು. ಆಗ ಅವರಿಬ್ಬರ ಜೊತೆನೂ ಕೂತು ಮಾತಾಡಿ ಅವರ ಒಪ್ಪಿಗೆಯನ್ನು ಸಹ ಪಡೆದು ಅಲ್ಲಿ ಅಂತಿಮ ಸಂಸ್ಕಾರದ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ. ಇವತ್ತು ನಮ್ಮ ವಿಷ್ಣು ಅಪ್ಪಾಜಿಯವರ ಅಂತಿಮ ಸಂಸ್ಕಾರಕ್ಕೆ ದಹನ ಕ್ರಿಯೆ ಮಾಡಿದಂತಹ, ಅಗ್ನಿಸ್ಪರ್ಶ ಮಾಡಿದಂತಹ ಶ್ರೀಧರ್ ಅವರು ಅವ್ರ ಜೊತೆಲೇ, ಅವರ 35 ವರ್ಷಗಳು ಅವ್ರ ಜೊತೆಲೇ ಇದ್ದಂಥವರು. ಅವರು ನಮ್ಮ ಜೊತೆ ಇರೋದು ನಮ್ಮೆಲ್ಲರ ಸೌಭಾಗ್ಯ. ಸೊ ಅವರು ಕೂಡ ಹೆಚ್ಚು ಇದ್ರ ಬಗ್ಗೆ ಬೆಳಕು ಚೆಲ್ಲಲಿದ್ದಾರೆ ಮುಂದೆ. ಈ ರೀತಿ ಅವತ್ತು ಸಂಸ್ಕಾರ ಎಲ್ಲ ನಡೆದ ನಂತರ, ನಡೆದ ನಂತರ 2010ರಲ್ಲಿ 2009 ಡಿಸೆಂಬರ್ 30 ಅಪ್ಪಾಜಿಯವರ ಅಂತ್ಯಕ್ರಿಯೆ ಆಯಿತು. ತದನಂತರ 26/4/2010ರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಷ್ಠಾನ ಅಂತ ಸರ್ಕಾರ ಒಂದು ಸ್ಥಾಪನೆ ಮಾಡುತ್ತೆ. ವಿಷ್ಣುವರ್ಧನ್ ಪ್ರತಿಷ್ಠಾನ 2010ರಿಂದ 2025ರವರೆಗೂ ಏನೇನು ಕ್ರಮಗಳನ್ನು ಕೈಗೊಂಡಿದೆ ವಿಷ್ಣುವರ್ಧನ್ ಇದಕ್ಕೋಸ್ಕರ ಅಂತ ಅದು ಸರ್ಕಾರವೇ ಉತ್ತರ ಕೊಡಬೇಕು. ಇದರ ನಡುವೆ ಕಾನೂನಿನ ತೊಡಕು ಆಯಿತು. ಅಂದರೆ ಆ ಜಾಗವನ್ನು ಸರ್ಕಾರ ವಶಪಡಿಸ್ಕೊಳ್ಳೇ ಇಲ್ಲ. ಪ್ರಾರಂಭದ ದಿನದಿಂದನೂ ಅದನ್ನು ವಶಪಡಿಸ್ಕೊಂಡು ಆ 10 ಗುಂಟೆ ಜಾಗ ಏನಿತ್ತು, ಎಲ್ಲಿ ಅಂತಿಮ ಸಂಸ್ಕಾರ ಮಾಡಲಾಗಿತ್ತು, ಅದನ್ನು ವಶಪಡಿಸ್ಕೊಂಡು ಅದನ್ನು ವಿಷ್ಣುವರ್ಧನ್ ಟ್ರಸ್ಟ್ಗಾದರೂ ಕೊಟ್ಟು ಅಥವಾ ವಿಷ್ಣುವರ್ಧನ್ ಪ್ರತಿಷ್ಠಾನಕ್ಕಾದರೂ ಕೊಟ್ಟು ಅದನ್ನು ನಿರ್ವಹಣೆ ಮಾಡಬೇಕಾಗಿತ್ತು. ಇದು ಪ್ರಾರಂಭದಿಂದನೂ ಯಾವ ಸರ್ಕಾರಗಳು ಅದರ ಬಗ್ಗೆ ಗಮನನೂ ಹರಿಸಲಿಲ್ಲ. ಸಾಕಷ್ಟು ಮನವಿ ಪತ್ರಗಳು ಕೊಟ್ವಿ, ಆದರೂ ಕೂಡ ಅದು ಏನು ಕ್ರಮವನ್ನು ಕೈಗೊಳ್ಳಲಿಲ್ಲ. ಇದರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಷ್ಠಾನ ಮತ್ತು VSS ವಿಷ್ಣು ಸೇನಾ ಸಂಘಟನೆ ಮತ್ತು VSS ಅಭಿಮಾನ್ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ಟ್ರಸ್ಟ್ ಇದನ್ನು ರಚನೆ ಮಾಡಿ 2014ರಿಂದ ಕಾನೂನು ಹೋರಾಟವನ್ನು ಮಾನ್ಯ ರಾಜುಗೌಡರವರು ಮಾಡ್ತಾ ಬಂದರು. ಸಾಕಷ್ಟು ಬಾರಿ ಮನವಿ ಪತ್ರಗಳನ್ನು ಕೊಟ್ಟರು. ಅದು ಎಲ್ಲರಿಗೂ, ಅಂದರೆ ತಾಲೂಕು ಕಚೇರಿಯಿಂದ ಹಿಡಿದು ಮುಖ್ಯಮಂತ್ರಿವರೆಗೆ ಎಲ್ಲರಿಗೂ ಸಾಕಷ್ಟು ಬಾರಿ ಮನವಿ ಪತ್ರಗಳನ್ನು ಕೊಟ್ಟಿದ್ದಾರೆ. 2016ರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು, ಅಂದಿನ ಜಿಲ್ಲಾಧಿಕಾರಿಗಳಾಗಿದ್ದವರು ಮಾನ್ಯ ವಿ ಶಂಕರ್ ಅವರು ಸ್ಥಳ ಮಹಜರು ಮಾಡಿ 10 ಗುಂಟೆ ಜಾಗವನ್ನು ಸ್ಥಳ ಪರಿಶೀಲನೆ ಮಾಡಿ, ಸ್ಥಳ ನಿಗದಿ ಮಾಡಿ, ಅದಕ್ಕೆ ಚಕ್ಕುಬಂದಿ ಗುರುತಿಸಿ, ಸ್ಕೆಚ್ ರೆಡಿ ಮಾಡಿಸಿ ಎಲ್ಲ ಮಾಡಿಸಿದರು. ಅದರ ನಂತರ 19/12/2017ರಲ್ಲಿ ಮಾನ್ಯ ಬಾಲಣ್ಣ ಅವರ ಮಗ ಗಣೇಶ್ ಅವರು ಅಭಿಮಾನ್ ಸ್ಟುಡಿಯೋದ ಲೆಟರ್ ಹೆಡ್ನಲ್ಲೇ ಒಂದು ಪತ್ರವನ್ನು ಬರೀತಾರೆ. ಏನಂತ, ಈ 10 ಗುಂಟೆ ಜಾಗವನ್ನು ನಾನು ಯಾವುದೇ ಒಂದು ಸಂಭಾವನೆ ತಗೊಳ್ಳದೆ, ಅಂದರೆ ಮಾರಾಟ ಅಲ್ಲ, ಇದನ್ನು ಅಭಿಮಾನಿಗಳಿಗೋಸ್ಕರ, ನಾವು ಚಿತ್ರರಂಗಕ್ಕೆ ಸಂಬಂಧಪಟ್ಟಿರೋರು, ನಮಗೆ ಗೊತ್ತಿದೆ, ಭಾವನೆಗಳು ನಮಗೆ ಅರ್ಥ ಆಗುತ್ತೆ ಅಂತ ಎಲ್ಲ ವಿಸ್ತೃತವಾಗಿ ಬರೆದು ಆ 10 ಗುಂಟೆ ಜಾಗವನ್ನು ನಾವು ಉಚಿತವಾಗಿ ಕೊಡಲಿಕ್ಕೆ ಸಿದ್ಧ ಇದ್ದೀವಿ, ಇಲ್ಲಿ ಸ್ಮಾರಕ ನಿರ್ಮಾಣ ಮಾಡಬಹುದು ಅಂತ ಹೇಳ್ತಾರೆ. ಇದರ ನಂತರವೂ ಕೂಡ
ಸರ್ಕಾರದಿಂದ ಈ ನಿಟ್ಟಿನಲ್ಲಿ ಸೂಕ್ತ ಆದೇಶ ಆಗಿಲ್ಲ. ಇದೆಲ್ಲವೂ ಒಂದು ಭಾಗ. ಇದು ನಡೀತಾ ಇರಬೇಕಾದ್ರೆ ನಾವು ಪ್ರತಿ ವರ್ಷ ಎಂದಿನಂತೆ ವರ್ಷದಲ್ಲಿ 2 ಬಾರಿ ಸೆಪ್ಟೆಂಬರ್ 18 ಅಪ್ಪಾಜಿಯವರ ಹುಟ್ಟಿದ ಹಬ್ಬ, ಡಿಸೆಂಬರ್ 30 ಅಪ್ಪಾಜಿಯವರ ಪುಣ್ಯತಿಥಿ, ಈ ಎರಡೂ ಕಾರ್ಯಕ್ರಮಗಳಿಗೆ ಅಧಿಕೃತವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಂದ, BBMPಯಿಂದ, ಹಾಗೆಯೇ ಪೊಲೀಸ್ ಅಧಿಕಾರಿಗಳಿಂದ ಎಲ್ಲ ಕಡೆಯಿಂದ ಅನುಮತಿ ಪತ್ರವನ್ನು ಪಡೆದುಕೊಂಡು ಎರಡೂ ಕಾರ್ಯಕ್ರಮಗಳನ್ನು ಬಾಲಣ್ಣ ಅವರ ಅಭಿಮಾನ್ ಸ್ಟುಡಿಯೋದವರು ಯಾರಿದ್ದರೂ ಅವರ ಸಹಕಾರದಿಂದ ಸುಸೂತ್ರವಾಗಿ ವರ್ಷದಲ್ಲಿ 2 ಬಾರಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಿದ್ದು ಎಲ್ಲರ ಗಮನದಲ್ಲೂ ಇದೆ. ಈ ರೀತಿ ಇರಬೇಕಾದ್ರೆ 2016ರಲ್ಲಿ ಏನು ಮೈಸೂರಿನಲ್ಲಿ ಒಂದು ಸ್ಮಾರಕ ನಿರ್ಮಾಣಕ್ಕೆ ಅಂತ ಜಾಗ ನಿಗದಿಪಡಿಸ್ತಾರೆ, ಅದು 2023 ಜನವರಿ 29ಕ್ಕೆ ಉದ್ಘಾಟನೆ ಆಗುತ್ತೆ. ತದನಂತರ ಬಾಲಣ್ಣ ಅವರ ಏನು ಅಭಿಮಾನ್ ಸ್ಟುಡಿಯೋದ ಮಾಲೀಕರು ಆಗಿ ಯಾರಿರ್ತಾರೆ, ಗಣೇಶ್ ಮತ್ತು ಶ್ರೀನಿವಾಸ್ ಮತ್ತು ಕಾರ್ತಿಕ್, ಇವರುಗಳು ಅವತ್ತಿಂದ ನಮಗೆ ಅಸಹಕಾರ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಅಭಿಮಾನಿಗಳನ್ನ ಒಳಗೆ ಬಿಡಲ್ಲ. ಅಲ್ಲಿವರೆಗೂ ಯಥಾ ಪ್ರಕಾರ ಏನು ಮಾಮೂಲಿ ನಾವು ಹೋಗಿ ದರ್ಶನ ಮಾಡ್ಬೋದಾಗಿತ್ತು. 2023 ನಂತರ ಆ ಗೇಟ್ ಬಂದ್ ಮಾಡಲಾಯಿತು, ಗೇಟಿನ ಎತ್ತರವನ್ನು ಏರಿಸಲಾಯಿತು, ಕಾಂಪೌಂಡನ್ನು ಕೂಡ ಹೈಟ್ ಮಾಡಿದ್ರು. ಸಾಕಷ್ಟು ಜನ ಇದನ್ನೆಲ್ಲ ಗಮನಿಸಿರ್ಬೋದು. ಸೊ ಯಾಕೆ ಇದನ್ನೆಲ್ಲ ಮಾಡಿದ್ರು ಅಂದರೆ ಉದ್ದೇಶಪೂರ್ವಕವಾಗಿ ಯಾರೋ ಅಭಿಮಾನಿಗಳು ಒಳಗೆ ಬರಬಾರ್ದು ಅನ್ನೋ ಕಾರಣಕ್ಕೆ. ಇದೆಲ್ಲವನ್ನು ಒಂದು ಭಾಗ ಆಯಿತು. ಇದರ ನಂತರ 2024ರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕಾರ್ತಿಕ್ ಸಂಘಟನೆಗಳ ಮೇಲೆ ಮತ್ತು ಅದರ ಪದಾಧಿಕಾರಿಗಳು ರಾಜುಗೌಡರು ಮತ್ತು ಇತರ 7 ಜನರ ವಿರುದ್ಧ ಸಿವಿಲ್ ಕೋರ್ಟ್ನಲ್ಲಿ 3 ಕೇಸುಗಳನ್ನು ದಾಖಲಿಸ್ತಾರೆ. 3 ಕೂಡ ಇಂಜಂಕ್ಷನ್ ಕೇಸುಗಳೇ. ಒಂದರಲ್ಲಿ ಅವ್ರಿಗೆ ಪ್ರಾರಂಭದಲ್ಲಿ ಇಂಜಂಕ್ಷನ್ ಸಿಗುತ್ತೆ, ನಂತರ ನಾವು ಆರ್ಗ್ಯುಮೆಂಟ್ ಮಾಡಿ ಎಲ್ಲವನ್ನು ಕೋರ್ಟ್ ಗಮನಕ್ಕೆ ತಂದ ಮೇಲೆ 19/12/2024ರಲ್ಲಿ ಕೋರ್ಟು ಇಲ್ಲ, ಇದು ವಿಷ್ಣುವರ್ಧನ್ ಅವರ ಏನು ಪುಣ್ಯತಿಥಿ ಬರ್ತಾ ಇದೆ ಡಿಸೆಂಬರ್ 30ಕ್ಕೆ, ಅದಕ್ಕೆ ಅವನ ಅನುಮತಿ ಕೊಡಬೇಕು ಹಾಗೆ ಅಂಥೇಳಿ ಆದೇಶನ ಹೊರಡಿಸುತ್ತೆ. ಸೊ ಆ ರೀತಿ ಕಳೆದ ವರ್ಷ ಅವರ ಪುಣ್ಯತಿಥಿಯನ್ನು ಕೋರ್ಟ್ ಅನುಮತಿಯೊಂದಿಗೆ ಕೋರ್ಟಿನ ಆದೇಶದ ಪ್ರಕಾರ ಕಾರ್ಯಕ್ರಮ ನೆರವೇರುತ್ತೆ. ಈ ರೀತಿ ಇರಬೇಕಾದ್ರೆ ಅದೇ ಕೇಸ್ನಲ್ಲಿ, ಕೇಸ್ ನಂಬರು ಹೇಳ್ತೀನಿ ನಾನು, OS 6544 ಆಫ್ 2024. ಇದು ಈ ಕೇಸ್ನಲ್ಲಿ ಯಾವಾಗ ಅದು ಸಾಕ್ಷಿ ವಿಚಾರಣೆಗೆ ಅಂತ ಬರುತ್ತೆ, ಆ ಸಾಕ್ಷಿ ವಿಚಾರಣೆಗೆ ಕೇಸ್ ಹಾಕಿದಂಥ ಕಾರ್ತಿಕ್ ಬರೋದೇ ಇಲ್ಲ. 4-5 ಡೇಟ್ಗಳು ಹೋಗುತ್ತೆ. ನಂತರ 7/7/2025ರಲ್ಲಿ ಯಾವುದೇ ಕಾರಣ ಕೊಡದೆ ಸಿಂಪಲ್ಲಾಗಿ ಹೋಗಿ ಒಂದು ಮೆಮೊ ಹಾಕಿ ಆ ಕೇಸನ್ನು ಹಿಂತೆಗೆದುಕೊಳ್ತಾರೆ. ಕಾನೂನಿಗೆ ಶುರು ಮಾಡಿದವರು ಅವರೇನೆ, ಹೋರಾಟ ಶುರು ಮಾಡಿ ಕಾನೂನು ಪ್ರಕಾರ ನಮ್ಮನ್ನು ತಡೆ ಹಾಕಬೇಕು ಅನ್ನೋ ಪ್ರಯತ್ನಗಳನ್ನು ಪಟ್ಟರು, ಕಾನೂನಿನ ಏನು ನಿರ್ಬಂಧಕ್ಕಾಜ್ಞೆ ತರಬೇಕು ಅಂತ. ಅದು ಆಗದೆ ಹೋದಾಗ ಅದನ್ನು ವಾಪಸ್ ತಗೊಳ್ತಾರೆ. ಅದೇ ರೀತಿ ಇನ್ನು 2 ಕೇಸುಗಳು ಪೆಂಡಿಂಗ್ ಇದೆ, ಅದೇ ಸಿವಿಲ್ ಕೋರ್ಟ್ನಲ್ಲಿ ವಿಚಾರಣೆಗೆ ಬಾಕಿ ಇದೆ. ಈ ರೀತಿ ಇರಬೇಕಾದ್ರೆ ಒಂದು ಕ್ರಿಮಿನಲ್ ಕೇಸ್ ಕೂಡ ದಾಖಲು ಮಾಡ್ತಾರೆ. ಅದು ಕೂಡ ನಮಗೆ ಇತ್ತೀಚೆಗೆ ಅದು ನಮ್ಮ ಗಮನಕ್ಕೆ ಬಂದಿದೆ. ಅದಕ್ಕೂ ಕೂಡ ನಾವು ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಲಿದ್ದೇವೆ. ಇದೆಲ್ಲವೂ ಕಾನೂನು ಹೋರಾಟ ನಡೀತಾ ಇರಬೇಕಾದ್ರೆ ಈ ಎಲ್ಲ ಕಾನೂನು ಹೋರಾಟಗಳನ್ನು, ಇಷ್ಟು ಕೇಸುಗಳನ್ನು ಮರೆಮಾಚಿ ನಮ್ಮನ್ನು ಪಾರ್ಟಿ ಮಾಡದೆ ಜನವರಿ 9, 2025 ಮಧ್ಯಾಹ್ನ 3:16 ಒಂದು ಕೇಸನ್ನು ಫೈಲ್ ಮಾಡ್ತಾರೆ ಹೈಕೋರ್ಟ್ನಲ್ಲಿ. ಅಲ್ಲಿ ಕೇವಲ 2 ಪಾರ್ಟಿ ಮಾಡ್ತಾರೆ ಆ ಕೇಸ್ನಲ್ಲಿ. ಒಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ಎರಡನೇದು ವಿಶೇಷ ಸ್ಪೆಷಲ್ DC, ಇವರಿಬ್ಬರನ್ನೇ ಪಾರ್ಟಿ ಮಾಡಿ ಕೋರ್ಟ್ನಲ್ಲಿ ಕೇಸನ್ನು ದಾಖಲು ಮಾಡ್ತಾರೆ. ಆ ಕೇಸು 13/1/2025ಕ್ಕೆ ಕೋರ್ಟ್ ಮುಂದೆ ಬರುತ್ತೆ ಹೈಕೋರ್ಟ್ನಲ್ಲಿ. 13/1/2025 ಕೋರ್ಟ್ ಮುಂದೆ ಬಂದಾಗ ಕೇವಲ 10 ನಿಮಿಷಗಳ ಆರ್ಗ್ಯುಮೆಂಟ್ಸ್ ಆಗುತ್ತೆ. ಕೇವಲ 10 ನಿಮಿಷದಲ್ಲಿ ಕೋರ್ಟಿಗೆ ಮಿಸ್ಲೀಡ್ ಮಾಡಿ ಇಲ್ಲಿ ಇರ್ತಕ್ಕಂಥ ಸ್ಟ್ರಕ್ಚರ್ನ ತೆರವುಗೊಳಿಸಬೇಕು ಅನ್ನೋ ಆದೇಶ ತಗೊಂಡು ಹೊರಗಡೆ ಬರ್ತಾರೆ. ಆ ಆದೇಶದಲ್ಲಿ ಏನೇನು ನ್ಯೂನತೆ ಇದೆ ಅನ್ನೋದನ್ನು ನಾನು ವಿವರಣೆ ಮಾಡಿ ಕೊಡ್ತೀನಿ. ಈಗ ಮೊಟ್ಟ ಮೊದಲನೇದಾಗಿ ಅವರು ಅಲ್ಲಿ ಕೇಳಿರ್ತಕ್ಕಂಥದ್ದು, ಅವರು ಪ್ರೇಯರ್ನಲ್ಲೇ ಕೇಳಿರ್ತಕ್ಕಂಥದ್ದು,
ನಾವು ಡಿ ಸಿಗೆ ಮನವಿ ಪತ್ರಗಳನ್ನ ಕೊಟ್ಟಿದ್ದೀವಿ, ಅದನ್ನು ಕನ್ಸಿಡರ್ ಮಾಡಲಿಕ್ಕೆ ಆದೇಶ ಕೊಡಿ ಅಂತ ಕೇಳಿರ್ತಾರೆ. ಆದರೆ ಡಿ ಸಿನ ಪಾರ್ಟಿ ಮಾಡಿಲ್ಲ. ಎರಡನೇದಾಗಿ ಯಾವುದೇ ನೋಟಿಸು ಯಾರಿಗೂ ಸಹ ಮಾಡಿಸಿಲ್ಲ, ಅದೇ ದಿವಸ ಆದೇಶವನ್ನು ತಗೊಂಡಿರ್ತಕ್ಕಂಥದ್ದು. ಮೂರನೇದಾಗಿ ನಾವು ಕಾನೂನು ಹೋರಾಟ ಮಾಡ್ತಾ ಇದ್ದೀವಿ. ನಾವು ಹಿಂದೆ ಏನು PAL ಒಂದು ಫೈಲ್ ಮಾಡಿದ್ವಿ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ. ಅದು 2024ರಲ್ಲಿ ಜೂನ್ ತಿಂಗಳು 24ನೇ ತಾರೀಕು ಅದು ಆದೇಶ ಆಗಿರುತ್ತೆ. ಆ ಆದೇಶವನ್ನು ಉಲ್ಲೇಖ ಮಾಡ್ತಾರೆ. ಆದರೆ ನಮ್ಮನ್ನು ಸಹ ಪಾರ್ಟಿ ಮಾಡಿಲ್ಲ, ಮನೆಯವರನ್ನು ಪಾರ್ಟಿ ಮಾಡಿಲ್ಲ, ಯಾರನ್ನು ಪಾರ್ಟಿ ಮಾಡಿದೆ ಈ ಒಂದು ಆದೇಶವನ್ನು ಪಡ್ಕೊಳ್ತಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂತಂದರೆ, ಈ ಆದೇಶದಲ್ಲಿ ಸ್ಪಷ್ಟವಾಗಿ ಕೋರ್ಟ್ ಹೇಳುತ್ತೆ ಏನಂತ, 2 ತಿಂಗಳಲ್ಲಿ ಈ ಆದೇಶವನ್ನು ನೀವು ಜಾರಿಗೆ ತರಬೇಕು. ಅದೇನು ಇದಿದೆ ಅದನ್ನು ಹೊಡೀರಿ ಅಂತಲೇ ಆದೇಶ ಕೊಟ್ಟಿದೆ. ಆದರೆ ಜನವರಿ 13, 2025ರಲ್ಲಿ ಆದಂಥ ಆದೇಶವನ್ನು ಇವರು ಜಾರಿಗೆ ತಂದಿದ್ದು ಯಾವತ್ತು? 7ನೇ ತಾರೀಕು ಮತ್ತು 8ನೇ ತಾರೀಕಿನ ಮಧ್ಯರಾತ್ರಿ ನಂತರ. ಯಾಕೆ ಇವರು 7 ತಿಂಗಳು ಕಾದರು? ಯಾಕೆ ಅಂತಂದರೆ, ಮುಂದಿನ ತಿಂಗಳು ಅಪ್ಪಾಜಿಯವರ 75ನೇ ಜನ್ಮದಿನೋತ್ಸವ ಇದೆ. ಅವ್ರಿಗೆ ಗೊತ್ತು, ಎಲ್ಲ ತಯಾರಿಗಳು ಮಾಡ್ತಾ ಇದ್ದಾರೆ. 75ನೇ ವರ್ಷದ ಹುಟ್ಟುಹಬ್ಬವನ್ನು ತುಂಬ ಸಂಭ್ರಮದಿಂದ ಆಚರಣೆ ಮಾಡಲಿಕ್ಕೆ ತಯಾರಿ ನಡೀತಾ ಇದೆ. ಈಗಾಗಲೇ ನಾವು ಅಧಿಕೃತ ಅನುಮತಿಗಾಗಿ ಡೆಪ್ಯೂಟಿ ಕಮಿಷನರ್ DC ಅವ್ರಿಗೆ ಪತ್ರವನ್ನು ಬರೆದಿದ್ದೇವೆ. ಅವರ ಅನುಮತಿ ಇವತ್ತೋ ನಾಳೆನೋ ಕೊಟ್ಬಿಡ್ತಾರೆ. ಅನುಮತಿ ಕೊಟ್ಟರೆ ಇವರೆಲ್ಲ ಮತ್ತೆ ನಮಗೆ ತೊಂದರೆ ಕೊಡ್ತಾರೆ ಅನ್ನೋ ಒಂದು ಇದನ್ನು ಮನಸ್ಸಲ್ಲಿ ಇಟ್ಕೊಂಡು 7ನೇ ತಾರೀಕು ಮತ್ತು 8ನೇ ತಾರೀಕು ಮಧ್ಯರಾತ್ರಿ ಈ ಒಂದು ದುರ್ಘಟನೆಯನ್ನು ಮಾಡಿದ್ದಾರೆ. ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಅಂತಂದರೆ, 2025ರಲ್ಲಿ ಈ ಕೇಸ್ ಹಾಕಿದ್ರು. ಈ ಕೇಸ್ನಲ್ಲಿ ಅವರು ಏನು ಹೇಳ್ತಾರೆ, ಅಲ್ಲಿ ಒಂದು ಇಲ್ಲೀಗಲ್ ಸ್ಟ್ರಕ್ಚರ್ ಇದೆ ಅಂತ ಮೆನ್ಷನ್ ಮಾಡ್ತಾರೆ ಅವ್ರ ಪಿಟಿಷನ್ನಲ್ಲಿ. 2009ರಲ್ಲಿ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತಿಮ ಸಂಸ್ಕಾರ ಆದಂಥ ಜಾಗ ಮತ್ತು ಸರ್ಕಾರದ ಅನುಮತಿಯೊಂದಿಗೆ ಅಲ್ಲಿ ಒಂದು ಪುಟ್ಟ ಒಂದು ಸ್ಮಾರಕ ಏನಾಗಿತ್ತು, ಅದು ಯಾವಾಗ ಅಕ್ರಮ ಕಟ್ಟಡ ಆಯಿತು? ಅದಕ್ಕೆ ವಿವರಣೆ ಇಲ್ಲ. ಈ ರೀತಿ ಸಾಕಷ್ಟು ವಿಚಾರಗಳಲ್ಲಿ ಕೋರ್ಟನ್ನು ಮಿಸ್ಲೀಡ್ ಮಾಡಿ ಕೋರ್ಟಿಂದ ಆದೇಶ ತಗೊಂಡು, ಆ ಆದೇಶ ತಗೊಂಡು 7-8 ತಿಂಗಳ ನಂತರ ರಾತ್ರೋರಾತ್ರಿ ಕದ್ದು ಮುಚ್ಚಿ ಈ ರೀತಿ ಸ್ಮಾರಕದ ಏನು ಪುಣ್ಯಭೂಮಿ ಇತ್ತು, ಅಲ್ಲಿಯ ಪುಣ್ಯಭೂಮಿಯನ್ನು ಧ್ವಂಸ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದರ ವಿರುದ್ಧ ಈ ಎಲ್ಲ ಅಂಶಗಳನ್ನು ಸೇರಿಸಿ, ಇದಲ್ಲದೆ ಇನ್ನೂ ಒಂದು ಕಾನೂನಿನ ಅಂಶ ಇದೆ, ಅದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೇನೆ. ಆರ್ಟಿಕಲ್ 21 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇದು ಎಲ್ಲರಿಗೂ ಸಮಾನ ಹಕ್ಕು, ಸಮಾನತೆಯನ್ನು ಪ್ರತಿಬಿಂಬಿಸುತ್ತೆ. ಇದು ಕೇವಲ ಜೀವಂತ ಇರೋ ವ್ಯಕ್ತಿಗಳಿಗೆ ಮಾತ್ರ ಅಲ್ಲ, ಡಿಗ್ನಿಟಿ ಆಫ್ ಎ ಪರ್ಸನ್ ಟು ಈವನ್ ಟು ಎ ಡೆಡ್ ಪರ್ಸನ್. ಯಾರು ಜೀವಂತ ಇಲ್ಲ, ಆದರೆ ಅಪ್ಪಾಜಿಯವರು ಜೀವಂತ ಇಲ್ಲ ನಾವೇನು ಅಂದ್ಕೊಳ್ಳೋದಿಲ್ಲ, ಎಲ್ಲರ ಹೃದಯದಲ್ಲಿ ಅವರು ಇದ್ದೇ ಇದ್ದಾರೆ. ಆದರೂ ಸಹ ಅವರು ಜೀವಂತ ಇಲ್ಲದೇ ಇಲ್ಲದೇ ಇದ್ದಾಗಲೂ ಸಹ ಅವ್ರಿಗೂ ಕೂಡ ಆರ್ಟಿಕಲ್ 21 ಪ್ರಕಾರ ಏನು ಅವರ ಹಕ್ಕಿದೆ ಅದು ಕೊಡಲೇಬೇಕು. ಅದು ಕಾನೂನಲ್ಲೂ ಅದಕ್ಕೆ ಒಂದು ಇದಿದೆ, ಅದಕ್ಕೆ ಮಾನ್ಯತೆ ಇದೆ ಅನ್ನೋದನ್ನು ಕೋರ್ಟ್ ಗಮನಕ್ಕೆ ತರಲಿಕ್ಕೋಸ್ಕರ ಇದು ಎಲ್ಲ ಅಂಶಗಳನ್ನು ಸೇರಿಸಿ ಆ ಏನು 13/1/2025 ಆದೇಶ ಆಗಿದೆ ಹೈಕೋರ್ಟ್ನಲ್ಲಿ, ಅದರ ವಿರುದ್ಧ ಪುನರ್ ಪರಿಶೀಲನಾ ಅರ್ಜಿ ರಿವ್ಯೂ ಪಿಟಿಷನನ್ನು ನಿನ್ನೆ ದಿನ ಫೈಲ್ ಮಾಡಲಾಗಿದೆ. ಸದ್ಯದಲ್ಲೇ ಅದು ಕೋರ್ಟ್ ಮುಂದೆ ಬರೋದಿದೆ. ಸೊ ಕೋರ್ಟ್ ಏನು ತೀರ್ಮಾನ ತಗೊಳುತ್ತೆ, ಇದು ಕಾನೂನಿನ ಹೋರಾಟ. ನಾವು ಇಲ್ಲಿಗೆ ನಿಲ್ಲೋರು ಅಲ್ಲ. ಕೋರ್ಟ್ ಏನೇ ತೀರ್ಮಾನ ತಗೊಳ್ಳಿ, ಅಂತಿಮವಾಗಿ ನಮ್ಮದು ಸರ್ಕಾರಕ್ಕಾಗಲಿ ಕೋರ್ಟ್ಗಾಗಲಿ ಮನವಿ ಇಷ್ಟೇ, ಆ ಏನು 10 ಗುಂಟೆ ಜಾಗ ಇತ್ತು ಪುಣ್ಯಭೂಮಿ ಜಾಗ, ಅದನ್ನು ನಾವು ಬೇರೆ ಜಗತ್ತಿನಲ್ಲಿ ಎಷ್ಟೇ ನಮಗೆ 10 ಎಕರೆ ಕೊಟ್ಟರು ಅದನ್ನು ಸರಿದೂಗಿಸ್ಲಿಕ್ಕೆ ಆಗಲಾರ್ದು. ಆ ಜಾಗವನ್ನು ಪುಣ್ಯಭೂಮಿಗಾಗಿ ಮೀಸಲಿರಿಸಿ ಸರ್ಕಾರ ಅದನ್ನು ವಶಕ್ಕೆ ಪಡ್ಕೊಂಡು ಅದಕ್ಕೆ ಏನು ಕಾನೂನುಬದ್ಧವಾಗಿ ಅದಕ್ಕೆ ಕಾಂಪನ್ಸೇಷನ್ ಕೊಡಬೇಕೋ ಅದು ಯಾರು ಸಂಬಂಧಪಟ್ಟ ಮಾಲೀಕರು ಕೊಡಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಅದನ್ನು ಮಾಡಿ ಅಲ್ಲಿ ಒಂದು ಭವ್ಯವಾದ ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು ಅನ್ನೋದು ನಮ್ಮ ಒತ್ತಾಸೆಯಾಗಿದೆ. ಇದಲ್ಲದೆ ಈ ಹೋರಾಟ ಅಲ್ಲದೆ ನಾವು ಈವನ್ ಸುಪ್ರೀಂ ಕೋರ್ಟ್ವರೆಗೂ ಹೋಗ್ಲಿಕ್ಕೆ ಸಿದ್ಧ ಇದ್ದೇವೆ. ಅಂಥ ಅವಕಾಶ ಅಥವಾ ಅಂಥ ಒಂದು ಸಂದರ್ಭ ಬಂದರೆ
ನಾವು ಅಲ್ಲಿ ಹೋಗಿ ಈ ಎಲ್ಲ ಅಂಶಗಳನ್ನು ಸುಪ್ರೀಂ ಕೋರ್ಟ್ಗೂ ಮನವರಿಕೆ ಮಾಡಿಕೊಡ್ಲಿಕ್ಕೆ ಹಿಂಜರಿಯೋದಿಲ್ಲ ಅಂತ ಹೇಳ್ತಾ ನಂದು 2 ಮಾತು ಮುಗಿಸ್ತೇನೆ.